ಕರವೀರ ಮಾಹಿತಿ ಮಾಲಿಕೆ 2026ರ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಕಳೆದ ವಾರ ನಾವು 100ನೇ ಸಂಚಿಕೆಯನ್ನು ಪ್ರಸ್ತುತಗೊಳಿಸಿದ್ವಿ. ಅದರ ನಂತರ ನಮ್ಮ ಪ್ರಸ್ತುತಿಯನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ವಿ ತಮ್ಮೆಲ್ಲರ ಒಪ್ಪಿಗೆ ಮೇರೆಗೆ. ಅದರಂತೆ ಇವತ್ತು ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಜೊತೆಗೆ ಎದುರುಗಡೆ ಬಂದಿದ್ದೀನಿ. ಕರವೀರ ಮಾಹಿತಿ ಮಾಲಿಕೆಯ 101ನೇ ಸಂಚಿಕೆಯನ್ನ ನಿಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸ್ನೇಹಿತರೆ, ಈಗಾಗಲೇ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಾವು ಕಳೆದ ಅನೇಕ ಸಂಚಿಕೆಗಳಿಂದ ಮಾತಾಡ್ತಾ ಇದ್ವಿ. ಅದರಲ್ಲಿ ಇವತ್ತು ಮಾತನಾಡ್ತಾ ಇರುವಂತಹ ವಿಷಯ ಮಾಹಿತಿ ಒಂದು ಹೊಸದು. ಅದು ನಗದು ಹಿಂಪಡೆತದ ಮೇಲೆ ಮೂಲದಲ್ಲಿ ತೆರಿಗೆ ಕಡಿತ ಮಾಡುವಂಥದ್ದು ಅಂತ. ಟಿಡಿಎಸ್ ವಿಷಯ ಮಾತನಾಡುವಾಗ ನಾನು ಇದ್ರ ಬಗ್ಗೆ ಸೂಕ್ಷ್ಮವಾಗಿ ನಿಮಗೆ ಹೇಳಿದ್ದೆ. ಮುಂದೆ ಇದರ ಬಗ್ಗೆ ವಿಶೇಷವಾದ ಒಂದು ಸಂಚಿಕೆಯನ್ನು ಮಾಡೋಣ ಅಂತ ಹೇಳಿದ್ದೆ. ಅದರ ಪ್ರಕಾರ ಇವತ್ತು ನಾವು ಆ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ನಗದು ಹಿಂಪಡೆತದ ಮೇಲೆ ಮೂಲದಲ್ಲಿ ತೆರಿಗೆ ಕಡಿತ 194N ಅನ್ನೋ ಒಂದು ಸೆಕ್ಷನ್. ನಾನು 80AC ಸೆಕ್ಷನ್ ಬಗ್ಗೆ ಹೇಳುವಾಗಲೂ ಕೂಡ ಯಾರು ಇನ್ ಟೈಮ್ ಫೈಲ್ ಮಾಡೋದಿಲ್ವೋ ಅವರಿಗೆ 194N ಎಫೆಕ್ಟ್ ಆಗತ್ತೆ ಅಂತಲೂ ಮಾತು ಹೇಳಿದ್ದೆ. ಹಾಗೆ 194N ಅನ್ನೋ ಸೆಕ್ಷನ್ ಅನ್ನ ಈಗಿನ ಹೊಸ ಕಾಯ್ದೆಯಲ್ಲಿ 393 ಅಂತ ಮಾಡಿದ್ದಾರೆ. 393 ಸೆಕ್ಷನ್ ಈಗಿನ ಹೊಸ ಇದು. ಈ ಕಲಂ ಬಂದಿರುವಂತದ್ದು ಹೊಸದಾಗಿ ಬಂದಿದೆ ಅಂತಲ್ಲ, ಇದು 2019ರಿಂದನೇ ಜಾರಿ ಬಂದಿದೆ. ಕೇಂದ್ರ ಸರ್ಕಾರ 2019 ಸೆಪ್ಟೆಂಬರ್ 1ರಿಂದ ಈ ಕಲಂ ಅನ್ನ ಜಾರಿಗೊಳಿಸಿದೆ. ನಂತರ 2020ರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಮತ್ತೆ ಇದನ್ನ ಹೊಸ ಕಲಂನ ತಂದಿದೆ. ಅದ್ರ ಪ್ರಕಾರ ಏನಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಇವತ್ತು. ಹಾಗೆ 2025ರಲ್ಲಿ ಬದಲಾವಣೆ ಆಗಿದೆ ಅಂತಲ್ಲ, ಬದಲಾವಣೆ ಆಗಿರುವಂತಹ ನೂತನ ಕಾಯ್ದೆ ಏನಿದೆ ಇದರಲ್ಲಿ ಪೂರ್ತಿಯಾಗಿ ಈ ಸೆಕ್ಷನ್ ಅನ್ನ 393 ಸೆಕ್ಷನ್ ನಲ್ಲಿ ಮರ್ಜ್ ಮಾಡಿದ್ದಾರೆ. ಅಂದ್ರೆ 393ನೇ ಸೆಕ್ಷನ್ ನಲ್ಲಿ 194N ಅನ್ನೋ ಸೆಕ್ಷನ್ ಏನಿತ್ತು ಅದನ್ನು 394 ಸೆಕ್ಷನ್ ಅಲ್ಲಿ ಸೇರಿಸಿದ್ದಾರೆ. 393 ಸಬ್ ಸೆಕ್ಷನ್ 3 ಏನು ಹೇಳುತ್ತೆ ಇದು? ಈ ಸೆಕ್ಷನ್ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಒಂದು ಆರ್ಥಿಕ ವರ್ಷ ಅಂದ್ರೆ ಏಪ್ರಿಲ್ 1ರಿಂದ ಮುಂದಿನ ಮಾರ್ಚ್ 31ರೊಳಗೆ ಸಹಕಾರಿ ಬ್ಯಾಂಕು ಸೇರಿದಂತೆ ಯಾವುದೇ ಬ್ಯಾಂಕ್ಗಳಿಂದ, ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು ಅಥವಾ ನ್ಯಾಷನಲೈಸ್ಡ್ ಬ್ಯಾಂಕ್ ಇರ್ಬೋದು, ಶೆಡ್ಯೂಲ್ಡ್ ಬ್ಯಾಂಕ್ ಇರ್ಬೋದು, RBI ನಿಂದ ಶೆಡ್ಯೂಲ್ ಆಗಿರುವಂತಹ ಯಾವುದೇ ಬ್ಯಾಂಕ್ ಇರ್ಬೋದು, DCC ಬ್ಯಾಂಕು ಸೇರಿದಂತೆ ಎಲ್ಲ ಸಹಕಾರಿ ಬ್ಯಾಂಕು ಸೇರಿದಂತೆ ಯಾವುದೇ ಬ್ಯಾಂಕಿನಿಂದ ತನ್ನ ಖಾತೆಯಿಂದ ನಗದು ಹಿಂಪಡೆದರೆ ಅಂದ್ರೆ ಸೆಲ್ಫ್ ವಿಡ್ರಾಯಲ್ ಮಾಡಿದರೆ ಅದರ ಮೇಲೆ ಮೂಲದಲ್ಲಿ ತೆರಿಗೆ ಕಡಿತ ಮಾಡಬೇಕು. ಯಾವಾಗ ಆ ರೀತಿಯ ನಗದು ಹಿಂಪಡೆತ ಒಂದು ವರ್ಷದಲ್ಲಿ 1 ಕೋಟಿಗಿಂತ ಹೆಚ್ಚು ಆದಲ್ಲಿ ಅದರಲ್ಲಿ ಮೂಲದಲ್ಲಿ ತೆರಿಗೆ ಕಡಿತ ಮಾಡಬೇಕು 2%. ಸೊ 2%. ಇದು ಮೊದಲಿಂದ 2019ರಿಂದನೂ ಈ ಸೆಕ್ಷನ್ ಇದೇ ರೀತಿ ಬಂದಿದೆ. ಈ ನಿಯಮ ಈ ರೀತಿ ಇದೆ. ಇದಕ್ಕೆ ಕೆಲವೊಬ್ಬರಿಗೆ ಇದು ಅನ್ವಯಿಸೋದಿಲ್ಲ. ಯಾರ್ಯಾರಿಗೆ ಅನ್ವಯಿಸೋದಿಲ್ಲ? ಮೊದಲನೇದಾಗಿ ಗೌರ್ಮೆಂಟ್ಗಳ ಯಾವುದೇ ರೀತಿಯ ಗೌರ್ಮೆಂಟ್ ಏಜೆನ್ಸೀಸ್ ಅಥವಾ ಗೌರ್ಮೆಂಟ್ ಬಾಡೀಸ್ ಅಥವಾ ಗೌರ್ಮೆಂಟಿನ ಸರ್ಕಾರದ ಯಾವುದೇ ಇಲಾಖೆಗಳಿಗೆ ಇದು ಅನ್ವಯಿಸೋದಿಲ್ಲ. ಸರ್ಕಾರಿ ಇಲಾಖೆಗಳು ಯಾವುದೇ ಸಂದರ್ಭದಲ್ಲಿ ಬ್ಯಾಂಕ್ಗಳಿಂದ ಎಷ್ಟೇ ಕೋಟಿ ರೂಪಾಯಿಗಳ ಹಣವನ್ನ ವಿಡ್ರಾ ಮಾಡಲಿ ಅವರಿಗೆ TDS ಅನ್ವಯಿಸೋದಿಲ್ಲ ಈ ಕಲಂ ಕೆಳಗಡೆಗೆ. ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಹಾಗೆ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ಒಂದು ಬ್ಯಾಂಕ್ ಮತ್ತೊಂದು ಬ್ಯಾಂಕಿನಿಂದ ತನ್ನ ವ್ಯವಹಾರಕ್ಕೋಸ್ಕರ ಕ್ಯಾಶ್ ವಿಡ್ರಾಲ್ ಮಾಡಿದ್ರೆ ಅದಕ್ಕೆ ಎಷ್ಟೇ ಕ್ಯಾಶ್ ವಿಡ್ರಾ ಮಾಡಿರ್ಲಿ, 1 ಕೋಟಿ ಇರಲಿ ಅಥವಾ ಯಾವುದೇ ಮೊತ್ತ ಇರಲಿ, ಅದಕ್ಕೆ ಇದು ಅಪ್ಲೈ ಆಗೋದಿಲ್ಲ. ಈ ಬ್ಯಾಂಕ್ ಅನ್ನೋ ಡೆಫಿನಿಷನ್ ನಲ್ಲಿ ಕೋಆಪರೇಟಿವ್ ಬ್ಯಾಂಕ್ಗಳು ಸೇರ್ಕೊಳ್ಳುತ್ತೆ. ಅಂದ್ರೆ ಒಂದು ಕೋಆಪರೇಟಿವ್ ಬ್ಯಾಂಕ್ ಮತ್ತೊಂದು ಕೋಆಪರೇಟಿವ್ ಬ್ಯಾಂಕಿನಿಂದ ಅಥವಾ ನ್ಯಾಷನಲೈಸ್ಡ್ ಅಥವಾ ಬೇರೆ ಬ್ಯಾಂಕ್ಗಳಿಂದ ವಿಡ್ರಾ ಮಾಡಿದ್ರೆ ಅವುಗಳಿಗೆ ನಗದು ವಿಡ್ರಾಯಲ್ ಅನ್ನ ಈ ಸೆಕ್ಷನ್ ಕೆಳಗಡೆ ಇರುವಂತಹ ಏನ್ TDS ಇರ್ತದೋ ಅದು ಅನ್ವಯಿಸೋದಿಲ್ಲ. ಮತ್ತೆ ಪೋಸ್ಟ್ ಆಫೀಸಿನಿಂದ ಎಷ್ಟೇ ವಿಡ್ರಾ ಮಾಡಲಿ, ಪೋಸ್ಟ್ ಆಫೀಸ್ ಕೂಡ ಈಗ ಪೋಸ್ಟಲ್ ಬ್ಯಾಂಕ್ ಅಂತ ಇದೆ, ಅದು ಸೇರಿದಂತೆ ಪೋಸ್ಟ್ ಆಫೀಸ್ನಿಂದ ಯಾರು ಎಷ್ಟೇ ವಿಡ್ರಾ ಮಾಡಿರಲಿ ಅವುಗಳಿಗೆ ಈ ಕಲಂ ಅನ್ವಯಿಸೋದಿಲ್ಲ, ಅಲ್ಲಿ TDS ಆಗೋದಿಲ್ಲ. ಆಮೇಲೆ ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಅಂತ ಹೊಸ ರೀತಿಯ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿದೆ. ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಅಂತೇಳಿ ಬ್ಯಾಂಕಿಂಗ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂತ. ಅವರಿಗೆ RBI ಗೈಡ್ಲೈನ್ಸ್ ಪ್ರಕಾರ ಲೈಸೆನ್ಸ್ ಹೊಂದಿರುವಂತಹ ಯಾವುದೇ ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಎಷ್ಟೇ ಹಣವನ್ನ ಎಷ್ಟೇ ಮೊತ್ತವನ್ನ ಅವರು ವಿಡ್ರಾ ಮಾಡಿರಲಿ ಅವರಿಗೆ ಇದು ಅನ್ವಯಿಸೋದಿಲ್ಲ. ಹಾಗೆ ATM ಆಪರೇಟರ್ಸ್, ATMಗೆ ದುಡ್ಡನ್ನು ತುಂಬಲಿಕ್ಕೆ ATM ಆಪರೇಟರ್ಸ್ RBI ನಿಂದ ಲೈಸೆನ್ಸ್ ತಗೊಂಡಿರ್ತಾರೆ, ಬೇರೆ ಬೇರೆ ಬ್ಯಾಂಕ್ಗಳ ಜೊತೆಗೆ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ಅವರು ಯಾವುದೇ ಬ್ಯಾಂಕಿನಿಂದ ಎಷ್ಟೇ ಹಣವನ್ನ ತೆಗಿಲಿ ಅವರಿಗೆ ಇದು ಅಪ್ಲೈ ಆಗೋದಿಲ್ಲ.
ಇದು ಎಕ್ಸೆಂಪ್ಟೆಡ್ ವಿನಾಯಿತಿ ಪಡೆದಿರುವಂತಹ ಎಂಟಿಟೀಸ್, ಎಕ್ಸೆಂಪ್ಟೆಡ್ ಎಂಟಿಟೀಸ್ ಅಂತ ಹೇಳ್ತೀವಿ ನಾವು. ಇನ್ನು ಲಿಮಿಟೆಡ್ ಎಕ್ಸೆಂಪ್ಷನ್ಸ್ ಕೆಲವರಿಗಿದೆ, ಅಂದ್ರೆ ಸೆಕ್ಟಾರ್ ಸ್ಪೆಸಿಫೈಡ್ ಅಥವಾ ನೋಟಿಫೈಡ್ ಎಕ್ಸೆಂಪ್ಷನ್ಸ್. ಆಯಾ ಸೆಕ್ಟಾರ್ ನಲ್ಲಿ ಇದ್ದವರಿಗೆ ಕೆಲವರಿಗೆ ಇದು ಅನ್ವಯಿಸುತ್ತೆ. ಇದು ನೋಟಿಫೈಡ್ ಎಕ್ಸೆಂಪ್ಷನ್ಸ್ ಯಾವುದು? APMCಗಳು, ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟಿಯಲ್ಲಿ ವ್ಯವಹಾರ ಮಾಡುವಂತಹ ಯಾವುದೇ ಟ್ರೇಡರ್ಗಳು, ವ್ಯವಹಾರಸ್ಥರು ತಮ್ಮ ರೈತರ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಕೊಡ್ಲಿಕ್ಕೋಸ್ಕರ ಬ್ಯಾಂಕಿನಿಂದ ವಿಡ್ರಾ ಮಾಡ್ಕೊಂಡು ಬಂದಿದ್ರೆ, ಎಷ್ಟೇ ವಿಡ್ರಾ ಮಾಡ್ಕೊಂಡು ಬಂದಿರಲಿ ಅವರಿಗೆ ಈ ಸೆಕ್ಷನ್ ಕೆಳಗಡೆ ವಿನಾಯಿತಿ ಇದೆ. ಅಂದ್ರೆ ಅವರು APMC ಪ್ರಾಂಗಣದಲ್ಲಿ ತಮ್ಮ ವ್ಯವಹಾರವನ್ನು ಹೊಂದಿರಬೇಕು ಮತ್ತು ರೈತರಿಗೆ ಕೃಷಿ ಉತ್ಪನ್ನಗಳ ಖರೀದಿಗೋಸ್ಕರ ಕೊಡ್ತಾ ಇರುವಂತದ್ದು ಅನ್ನೋದನ್ನ ಅವ್ರು ಪ್ರೂವ್ ಮಾಡ್ಲಿಕ್ಕೆ ಸಾಕ್ಷಿ ಇಟ್ಕೊಂಡಿರ್ಬೇಕು. ಅಂತವರಿಗೆ ಈ ಸೆಕ್ಷನ್ ನಲ್ಲಿ ಎಕ್ಸೆಂಪ್ಷನ್ ಇದೆ. ಇನ್ನು ಮನಿ ಚೇಂಜಸ್ ಅಂತ ಹೇಳಿದೆ, ಫುಲ್ ಪ್ಲೆಡ್ಜೆಡ್ ಮನಿ ಚೇಂಜಸ್ ಅಂತೀವಿ ನಾವು, FFMC ಅಥವಾ FFMC ಅಂತೀವಿ, ಫುಲ್ ಪ್ಲೆಡ್ಜೆಡ್ ಮನಿ ಚೇಂಜಸ್ ಅಂತ. ಅಂದ್ರೆ ಅವರು ಮನಿ ಚೇಂಜ್ ಮಾಡುವಂತವ್ರು, ಒಂದು ಕರೆನ್ಸಿಯಿಂದ ಮತ್ತೊಂದು ಕರೆನ್ಸಿಗೆ ಚೇಂಜ್ ಮಾಡ್ಲಿಕ್ಕೆ RBI ನಿಂದ ಲೈಸೆನ್ಸ್ ತಗೊಂಡಿರುವಂತಹ ಮನಿ ಚೇಂಜರ್ಸ್ ಇರ್ತಾರೆ. ಅಂತವ್ರಿಗೆ ಕೂಡ ಪಾರ್ಷಿಯಲ್ ಅಥವಾ ಸೆಕ್ಟಾರ್ ಸ್ಪೆಸಿಫಿಕ್ ಎಕ್ಸೆಂಪ್ಷನ್ಸ್ ಕೊಟ್ಟಿದ್ದಾರೆ. ಅದಲ್ಲದೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಫಾರಿನ್ ಕಾನ್ಸುಲೇಟ್ಸ್ ಇರ್ಬೋದು, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಇರ್ಬೋದು, ದೊಡ್ಡ ದೊಡ್ಡ ನಗರಗಳಲ್ಲಿರುವಂತಹ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಸ್ಪೆಸಿಫೈಡ್ ಮಾಡಿರ್ತಾರೆ. ಅಂತಹ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ತಮ್ಮ ಚಟುವಟಿಕೆಗಳಿಗೋಸ್ಕರ ಕ್ಯಾಶ್ ವಿಡ್ರಾಲ್ ಮಾಡಬಹುದು, ಅವುಗಳಿಗೆ ಕೂಡ ಎಕ್ಸೆಂಪ್ಷನ್ ಇದೆ. ಮತ್ತೆ ಕೋಆಪರೇಟಿವ್ ಸೊಸೈಟೀಸ್ಗಳಿಗೆ ಕೂಡ ಒಂದು ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ, ಪಾರ್ಷಿಯಲ್ ಎಕ್ಸೆಂಪ್ಷನ್, ಫುಲ್ ಎಕ್ಸೆಂಪ್ಟ್ ಅಲ್ಲ, ಪಾರ್ಷಿಯಲ್ ಎಕ್ಸೆಂಪ್ಷನ್. ಬೇರೆ ಎಲ್ಲ ವ್ಯಕ್ತಿಗಳಿಗೆ 1 ಕೋಟಿ ರೂಪಾಯಿಗಿಂತ ಹೆಚ್ಚು ವಿಡ್ರಾ ಮಾಡಿದರೆ, ನಗದು ವಿಡ್ರಾ ಮಾಡಿದರೆ ಅದರಲ್ಲಿ ಅವರಿಗೆ TDS ಮಾಡಬೇಕಾಗತ್ತೆ. 1 ಕೋಟಿಗಿಂತ ಹೆಚ್ಚಿನ ಮೊತ್ತ ಏನ್ ವಿಡ್ರಾ ಮಾಡ್ತೀವಿ ಅದರ ಮೇಲೆ TDS ಮಾಡಬೇಕಾಗತ್ತೆ. ಆದರೆ ಕೋಆಪರೇಟಿವ್ ಸೊಸೈಟೀಸ್ ಆಗಿದ್ದರೆ, ಯಾವುದೇ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಕೆಳಗಡೆ ರಿಜಿಸ್ಟ್ರೇಷನ್ ಆಗಿರುವಂತಹ ಕೇಂದ್ರ ಸರ್ಕಾರದಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು, ಯಾವುದೇ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಕೆಳಗಡೆ ರಿಜಿಸ್ಟ್ರೇಷನ್ ಆಗಿರುವಂತಹ ಕೋಆಪರೇಟಿವ್ ಸೊಸೈಟಿಗಳಿಗೆ ಈ ಎಕ್ಸೆಂಪ್ಷನ್ ಲಿಮಿಟ್ 1 ಕೋಟಿಯಿಂದ 3 ಕೋಟಿ ರೂಪಾಯಿಗಳಿಗೆ ಎನ್ಹಾನ್ಸ್ಮೆಂಟ್ ಆಗಿದೆ, ಹೆಚ್ಚು ಆಗಿದೆ. ಹಾಗಾಗಿ ಇದು 3 ಕೋಟಿ ರೂಪಾಯಿವರೆಗೆ ಎಕ್ಸೆಂಪ್ಷನ್ ಸಿಗುವಂತದ್ದು ಕೋಆಪರೇಟಿವ್ ಸೊಸೈಟಿಗಳಿಗೆ ಮಾತ್ರ. ಈ ಸೆಕ್ಷನ್ ನಲ್ಲಿ ಅಂದ್ರೆ ಈ 23ರಲ್ಲಿ ಈ ಬದಲಾವಣೆ ಏನು ಕೋಆಪರೇಟಿವ್ ಸೊಸೈಟೀಸ್ಗೆ ಎಕ್ಸೆಂಪ್ಷನ್ ಕೊಟ್ಟರು, ಇದು ಬದಲಾವಣೆ ನಂತರ ಏನಾಗುತ್ತೆ, ಕೋಆಪರೇಟಿವ್ ಸೊಸೈಟಿಗಳಿಗೆ ಸೀಮಿತವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಸಹಕಾರಿ ಸಂಸ್ಥೆ ಒಂದು ಆರ್ಥಿಕ ವರ್ಷದಲ್ಲಿ ಸಹಕಾರ ಬ್ಯಾಂಕು ಸೇರಿದಂತೆ DCC ಬ್ಯಾಂಕು ಅಥವಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು ಅಥವಾ ಯಾವುದೇ ಕೋಆಪರೇಟಿವ್ ಬ್ಯಾಂಕ್ಗಳು ಸೇರಿದಂತೆ ಯಾವುದೇ ಬ್ಯಾಂಕಿನಿಂದ ತಾನು ನಗದು ರೂಪದಲ್ಲಿ ಹಣವನ್ನು ಹಿಂಪಡೆದರೆ ಅದು 1 ಕೋಟಿಗಳ ಬದಲಾಗಿ 3 ಕೋಟಿ ರೂಪಾಯಿವರೆಗೆ ಅವರಿಗೆ ಎಕ್ಸೆಂಪ್ಷನ್ ಇರೋದ್ರಿಂದ 3 ಕೋಟಿ ರೂಪಾಯಿ ಮೀರಿದ ಮೊತ್ತಕ್ಕೆ ಅವರು TDS ಬಾಧ್ಯತೆ ಬರ್ತದೆ. 2ರಷ್ಟು TDS ಡಿಡಕ್ಷನ್ ಮಾಡಬೇಕಾಗತ್ತೆ ಯಾರು ಅವರಿಗೆ ಹಣವನ್ನು ಕೊಡ್ತಾ ಇರುವಂತಹ ಬ್ಯಾಂಕರ್ಗಳು. ಇದು 23ರಿಂದ ಆಗಿರುವಂತದ್ದು. ಮೊದಲು ಹೇಗಿತ್ತು ಅಂದ್ರೆ 194N ಹೇಗಿತ್ತು ಅಂದ್ರೆ, ಈ 23ರ ಬದಲಾವಣೆ ನಂತರ ಈ 25ರ ಕಾಯ್ದೆಯಲ್ಲಿ ಮತ್ತೊಂದಿಷ್ಟು ಬದಲಾವಣೆ ಮಾಡಿದ್ದಾರೆ. ನಾವು ಈ ಮಾರ್ಚ್ ಒಳಗಡೆ ಇರುವಂತಹ ಕಾಯ್ದೆ ಬೇರೆ, ಮಾರ್ಚ್ ನಂತರ ಈ 393 ಸೆಕ್ಷನ್ 3 ಸಬ್ಸೆಕ್ಷನ್ 3 ಏನಿದೆ ಅದು ಹಳೆಯ 194N ಆಗಿತ್ತು ಅನ್ನಲ್ಲ, ಆ 194N ನಲ್ಲಿ ಇನ್ನೊಂದು ಕ್ಲಾಸ್ ಇತ್ತು. ಏನಿತ್ತು ಅಂದ್ರೆ, ಯಾವುದೇ ವ್ಯಕ್ತಿ ಕಳೆದ 3 ವರ್ಷಗಳಲ್ಲಿ ಸತತವಾಗಿ ಆದಾಯ ತೆರಿಗೆ ವರದಿಯನ್ನು ಸಲ್ಲಿಸದೇ ಇದ್ರೆ ಅವನಿಗೆ ಬೇರೆ ದರದಲ್ಲಿ ಕಡಿತ ಮಾಡಬೇಕಾಗತ್ತೆ. ಅವನಿಗೆ ಲಿಮಿಟ್ ಇರುವಂತದ್ದೇ ಬೇರೆ. ಏನಿರ್ತಿತ್ತು, 20 ಲಕ್ಷದವರೆಗೆ ಏನು ಕಡಿತ ಇರ್ತಿರ್ಲಿಲ್ಲ. 20 ಲಕ್ಷ ದಾಟಿದರೆ ಆದಾಯ ತೆರಿಗೆ ವರದಿ ಸಲ್ಲಿಸದೇ ಇದ್ದಲ್ಲಿ 20 ಲಕ್ಷ ದಾಟಿದರೆ 2% 1 ಕೋಟಿ ರೂಪಾಯಿವರೆಗಿನ ವಿಡ್ರಾಯಲ್ ಮೇಲೆ, ಆ 1 ಕೋಟಿಯ ನಂತರ 5% ಅದು ವ್ಯಕ್ತಿಗಳಿಗೆ. ಸಹಕಾರಿ ಸಂಸ್ಥೆಗಳಿಗೆ ಏನಾಗ್ತಿತ್ತು, 194N ಮಾರ್ಚ್ 31ರ ಒಳಗೆ ಏನಾಗ್ತಿತ್ತು, 20 ಲಕ್ಷ ವರದಿ ಸಲ್ಲಿಸದೇ ಇರುವಂತಹ ಕೋಆಪರೇಟಿವ್ ಸೊಸೈಟೀಸ್ ಏನಾದ್ರು ಇದ್ರೆ ಅವರಿಗೆ ವರದಿ ಸಲ್ಲಿಸದೇ ಇರೋದ್ರಿಂದ 20 ಲಕ್ಷದವರೆಗೆ ಏನು ಟ್ಯಾಕ್ಸ್ TDS ಇಲ್ಲ. 20 ಲಕ್ಷದಿಂದ 3 ಕೋಟಿ ರೂಪಾಯಿವರೆಗೆ 2% ಅಂತ ಡಿಡಕ್ಷನ್ ಆಗ್ತಿತ್ತು. 3 ಕೋಟಿ ನಂತರದ ಮೊತ್ತಕ್ಕೆ 5% ಆಗ್ತಿತ್ತು. ಹಾಗಾಗಿ ಇದನ್ನ ಚೇಂಜ್ ಮಾಡಿ ಈಗ 394 ಸಬ್ಸೆಕ್ಷನ್ 3 ನಲ್ಲಿ ಏನು ಹೊಸದಾಗಿ ಮೊನ್ನೆ ಏಪ್ರಿಲ್ 1ರಿಂದ ಜಾರಿಗೆ ಬಂದಿದೆ, ಅದರಲ್ಲಿ ಬದಲಾವಣೆ ಏನು ಅಂದ್ರೆ, ಆ ತೆರಿಗೆ ವರದಿ ಸಲ್ಲಿಸಬೇಕು ಅನ್ನೋ ನಿಯಮವನ್ನು ತೆಗೆದುಹಾಕಿಬಿಟ್ಟಿದ್ದಾರೆ.
ಅಂದ್ರೆ ತೆರಿಗೆ ವರದಿ ಸಲ್ಲಿಸದೇ ಇರಲಿ, ಅವರಿಗೆ ಒಂದೇ ರೀತಿಯಲ್ಲಿ ಬರ್ತದೆ ಅಂತ. ಅಂದ್ರೆ ಸಹಕಾರ ಸಂಘಗಳಿಗೆ 3 ಕೋಟಿ ರೂಪಾಯಿಗಳನ್ನು ನಿಗದಿ ಮಾಡಿದ್ದಾರೆ, ಬಾಕಿಯವರಿಗೆ 1 ಕೋಟಿ ರೂಪಾಯಿ ನಿಗದಿ ಮಾಡಿದ್ದಾರೆ. ಸೊ ಈಗ ಆಸ್ ಆಫ್ ನೌ ಸಹಕಾರಿ ಸಂಸ್ಥೆಗಳು 3 ಕೋಟಿಗಿಂತ ಜಾಸ್ತಿ ವಿಡ್ರಾ ಮಾಡಿದರೆ, ಅಥವಾ ಸಹಕಾರಿ ಸಂಸ್ಥೆಗಳಲ್ಲದ ವ್ಯಕ್ತಿಗಳು, ಪಾರ್ಟ್ನರ್ಶಿಪ್ ಇರ್ಬೋದು, ಕಂಪನೀಸ್ ಇರ್ಬೋದು, ಇಂಡಿವಿಜುವಲ್ ಇರ್ಬೋದು, HF ಇರ್ಬೋದು, ಈ ರೀತಿಯ ಸಂಘಟನೆಗಳು ಅಥವಾ ಟ್ರಸ್ಟ್ಗಳು ಇರ್ಬೋದು, ಅಸೋಸಿಯೇಷನ್ ಇರ್ಬೋದು, ಅವುಗಳೆಲ್ಲ 1 ಕೋಟಿ ರೂಪಾಯಿ ಲಿಮಿಟ್ ಇತ್ತು. ಹಾಗಾಗಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ಹೇಳ್ಕೊಂಡು ನಾನು ಅದರ ಪರಿಣಾಮವನ್ನು ಹೇಳ್ತೀನಿ ಸ್ನೇಹಿತರೆ. 31/3/26 ತೆರಿಗೆ ಕಡಿತ ದರ ಇತರೆಯವರಿಗಾದ್ರೆ 20 ಲಕ್ಷದವರಿಗೆ ಏನೂ ಇಲ್ಲ. 20 ಲಕ್ಷ ದಾಟಿದ ನಂತರ 2%, ಎಲ್ಲಿವರೆಗೆ 1 ಕೋಟಿ ರೂಪಾಯಿವರೆಗೆ. 1 ಕೋಟಿ ರೂಪಾಯಿ ಮೀರಿದ ಮೊತ್ತಕ್ಕೆ 5%, 31 ಮಾರ್ಚ್ 26 ಅದೇ ಸಹಕಾರಿ ಸಂಸ್ಥೆಗಳಿಗೆ 31 ಮಾರ್ಚ್ 26 ಅಂದ್ರೆ ಮೊನ್ನೆ ಇದರಿಗೆ. ಯಾಕಂದ್ರೆ ಈ ವರ್ಷಕ್ಕೆ 1 ವರ್ಷ ಅದು ಕೂಡ ಗಣನೆ ಬರುತ್ತೆ. ನೀವೇನಾದ್ರು ಮಾಡಿದರೆ ಅದು ಕೂಡ ಬರ್ತದೆ. ಅದಕ್ಕೋಸ್ಕರ ಈ ವರ್ಷ ಅದು ಪ್ರಸ್ತುತತೆ ಇದೆ. 20 ಲಕ್ಷ ರೂಪಾಯಿವರೆಗೆ ಸಹಕಾರಿ ಸಂಸ್ಥೆಗಳಿಗೂ ಏನೂ ಇಲ್ಲ. 20 ಲಕ್ಷದಿಂದ 3 ಕೋಟಿ ರೂಪಾಯಿವರೆಗೆ 2%, ವ್ಯಕ್ತಿಗಳಿಗೆ 1 ಕೋಟಿ, ಸಹಕಾರಿ ಸಂಸ್ಥೆಗಳಿಗೆ 3 ಕೋಟಿ. 3 ಕೋಟಿಯ ನಂತರ ಸಹಕಾರಿ ಸಂಸ್ಥೆಗಳಿಗೆ 5%. ಅದು ಎಲ್ಲಿವರೆಗೆ? 31 ಮಾರ್ಚ್ 2026 ವರೆಗೆ. ಈಗ 2025 ಆದಾಯ ತೆರಿಗೆ ವರದಿ, ಆದಾಯ ತೆರಿಗೆ ಕಾಯ್ದೆ ಜಾರಿಗೆ ಬಂದಿರೋದ್ರಿಂದ 1/4/26 ಇದು ಬದಲಾವಣೆ ಆಗಿದೆ. ಏನಂತ ಬದಲಾವಣೆ ಆಗಿದೆ? ಬದಲಾವಣೆಯ ಇದು ಏನಂದ್ರೆ, ಈಗ 20 ಲಕ್ಷದವರೆಗೆ ವ್ಯಕ್ತಿಗಳಿಗೆ ಏನಿದೆ ಅಂದ್ರೆ ಅವರಿಗೆ 1 ಕೋಟಿವರೆಗೆ ಟ್ಯಾಕ್ಸ್ ಇಲ್ಲ, TDS ಇಲ್ಲ. 1 ಕೋಟಿ ಮೇಲೆ ಎಷ್ಟೇ 20 ಲಕ್ಷ ಇರೋದು 1 ಕೋಟಿಗೆ ಏರಿದೆ. ವ್ಯಕ್ತಿಯೇತರ, ಸಹಕಾರಿಯೇತರ ಸಂಸ್ಥೆಗಳಿಗೆ, ವ್ಯಕ್ತಿಗಳಿಗೆ ಅಥವಾ ಬೇರೆ ಸಹಕಾರಿ ಸಂಸ್ಥೆಗಳಲ್ಲದವರಿಗೆ 1 ಕೋಟಿ ರೂಪಾಯಿವರೆಗೆ ಮೊದಲು 20 ಲಕ್ಷ ಇದ್ದಿದ್ದು 1 ಕೋಟಿ ಆಗಿದೆ. 1 ಕೋಟಿಯ ನಂತರ 2% ಮಾತ್ರ. ಮುಂದೆ ಮತ್ತೆ 5% ಎಂದು ಸ್ಲ್ಯಾಬೇ ಇಲ್ಲ ಯಾರಿಗೂ. ಸಹಕಾರಿ ಸಂಸ್ಥೆಗಳಿಗೆ 3 ಕೋಟಿ ರೂಪಾಯಿವರೆಗೆ ಯಾವುದೇ ರೀತಿಯ TDS ಇಲ್ಲ. 3 ಕೋಟಿಯ ನಂತರ 2% TDS ಆಗತ್ತೆ, ಯೂನಿಫಾರ್ಮ್, ಕನ್ಫ್ಯೂಷನ್ ಇಲ್ಲ. ಮೊದಲು 20 ಲಕ್ಷದವರೆಗೆ ಏನು ಇರಲಿಲ್ಲ, ಆಮೇಲೆ 3 ಕೋಟಿ ರೂಪಾಯಿವರೆಗೆ 2%, ಆಮೇಲೆ 3 ಕೋಟಿ ದಾಟಿದ ನಂತರ 5%, ಹೀಗೆ 3 ಸ್ಲ್ಯಾಬ್ ಇತ್ತು. 0, 2%, 5%. ಈಗ 0% ಮತ್ತು 2% ಎರಡೇ. 3 ಕೋಟಿ ಒಳಗಿದ್ರೆ 0% ಅಂದ್ರೆ TDS ಇಲ್ಲ. 3 ಕೋಟಿ ದಾಟಿದರೆ 2%, 5% ಇರೋದನ್ನ 2% ಮಾಡಿದ್ದಾರೆ. ಅದಷ್ಟು ಈಗ ಬದಲಾವಣೆ ಆಗಿರುವಂತಹ ಒಂದು ಸಂಗತಿ. ಈಗ ಇದ್ರ ಪರಿಣಾಮ ಏನಾಗತ್ತೆ? ಸಹಕಾರ ಸಂಸ್ಥೆಗಳಿಗೆ ಏನ್ ಪರಿಣಾಮ ಆಗತ್ತೆ? ಹೆಚ್ಚಿನ ಸಹಕಾರಿ ಸಂಘಗಳು ನಗದು ವ್ಯವಹಾರವನ್ನು ಮಾಡೋದನ್ನ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಹೆಚ್ಚಿನ ಪರಿಣಾಮ ಏನು ಬೀರೋದಿಲ್ಲ. ಆದ್ರೆ ಯಾರ್ಯಾರು ಇನ್ನೂ ನಗದು ವ್ಯವಹಾರವನ್ನ ಅದೇ ರೀತಿ ಇಟ್ಕೊಂಡಿದ್ದಾರೆ, ಎಲ್ಲದಕ್ಕೂ ನಗದು ವ್ಯವಹಾರಗಳಲ್ಲೇ ಮಾಡ್ತಾ ಇದ್ದಾರೆ, ಅವರಿಗೆ ಹೆಚ್ಚಿನ ಗಂಭೀರ ಪರಿಣಾಮ ಆಗತ್ತೆ. 2% TDS ಆಗತ್ತೆ ಅವರ ವ್ಯವಹಾರದ ಮೇಲೆ. ಹಾಗಾಗಿ ಇಲ್ಲಿ ಗಮನಿಸಬೇಕಾದ ಅಂಶಗಳು ಯಾವ್ದು? ಇದು ಬ್ಯಾಂಕ್ಗಳನ್ನ ಹೊರತುಪಡಿಸಿ ಎಲ್ಲ ಸಹಕಾರಿ ಸಂಸ್ಥೆಗಳಿಗೂ ಅನ್ವಯಿಸುತ್ತೆ. ನಾವು ಪತ್ತಿನ ಚಟುವಟಿಕೆ ಮಾಡ್ತಾ ಇದೀವಿ ಸರ್, ನಾವು MPSCS ಮಾಡ್ತಾ ಇದ್ವಿ ಸರ್, ಮಿಲ್ಕ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ, ಅಥವಾ ನಾವು ಇದ್ರದ್ದು ಸೊಸೈಟಿ, ಯಾವುದೇ ಸೊಸೈಟಿ ಆಗಿರ್ಲಿ, ಪ್ಯಾಕ್ಸ್ ಆಗಿರ್ಲಿ, ಎಲ್ಲ ಸೊಸೈಟಿಗಳಿಗೆ, ಸಹಕಾರಿ ಬ್ಯಾಂಕ್ಗಳನ್ನ ಹೊರತುಪಡಿಸಿದಂತೆ ಎಲ್ಲ ಸಹಕಾರಿ ಸಂಸ್ಥೆಗಳಿಗೂ ಇದು ಅನ್ವಯಿಸುತ್ತೆ ಹೊಸ ಕಾಯ್ದೆ. ಇದ್ರ ಪ್ರಕಾರ ಯಾವುದೇ ಬ್ಯಾಂಕಿನಿಂದ ನೀವು DCC ಬ್ಯಾಂಕಿಂದ ವಿಡ್ರಾ ಮಾಡಿದ್ರು ನಿಮ್ಗೆ ಅಪ್ಲೈ ಆಗತ್ತೆ. DCC ಬ್ಯಾಂಕ್ ಇರ್ಬೋದು, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳಿರ್ಬೋದು, ಅಥವಾ ಶೆಡ್ಯೂಲ್ಡ್ ಬ್ಯಾಂಕು, ಕಮರ್ಷಿಯಲ್ ಬ್ಯಾಂಕ್ಸ್, ಇಂಟರ್ನ್ಯಾಷನಲ್ ಬ್ಯಾಂಕ್ಸ್, ಯಾವುದೇ ಬ್ಯಾಂಕ್ಗಳಿಂದ ವಿಡ್ರಾ ಮಾಡಿದರೆ ಅದರ ಮೇಲೆ ಈ ನಿಯಮ ಅನ್ವಯಿಸುತ್ತೆ. ಅದು ನಗದು ಹಿಂಪಡೆತಗಳಿಗೆ ಮಾತ್ರ ಅನ್ವಯಿಸುತ್ತೆ. ಅಂದ್ರೆ ಕ್ಯಾಶ್ ವಿಡ್ರಾಯಲ್. ಕ್ಯಾಶ್ ವಿಡ್ರಾಯಲ್ ಅಂದ್ರೆ ಏನು ಸರ್? ನಾವು ಕ್ಯಾಶ್ ವಿಡ್ರಾಯಲ್ ಮಾಡಿಲ್ಲ, ಬೇರೆಯವ್ರ ಚೆಕ್ ಕೊಟ್ಟಿದ್ವಿ, ಸೆಲ್ಫ್ ಚೆಕ್ ಮಾಡಿದೀವಿ, ಅಥವಾ ಕ್ರಾಸ್ ಮಾಡದೇ ಇರುವ ಚೆಕ್ ಕೊಟ್ಟಿದೀವಿ, ಅಥವಾ ಕೇವಲ ಕ್ರಾಸ್ ಮಾಡಿದೀವಿ, ಈ ರೀತಿ ಮಾಡಿದ್ರು ಇದು ಅನ್ವಯಿಸುತ್ತೆ. ಯಾಕೆಂದ್ರೆ ಸೆಲ್ಫ್ ಚೆಕ್ ಈಸ್ ಆಸ್ ಗುಡ್ ಆಸ್ ಕ್ಯಾಶ್. ಅಕೌಂಟ್ ಪೇಯಿ ಟ್ರಾನ್ಸ್ಫರ್ ಆಗ್ಬೇಕು. RTGS ಮಾಡ್ತೀವಿ, ನೆಫ್ಟ್ ಮಾಡ್ತೀವಿ, ಈವನ್ ಗೂಗಲ್ ಪೇ ಮಾಡ್ತೀವಿ, ಫೋನ್ ಪೇ ಮಾಡ್ತೀವಿ. ಯಾವುದೇ ರೀತಿಯ ಅಕೌಂಟ್ ಟ್ರಾನ್ಸ್ಫರ್ ಆದರೆ ನಿಮಗೆ ಇದರ ಬಾಧ್ಯತೆ ಬರೋದಿಲ್ಲ. ಅದಲ್ಲದೆ ಯಾವುದೇ ರೀತಿಯಲ್ಲಿ ನೀವು ಸೆಲ್ಫ್ ವಿಡ್ರಾಯಲ್ ಅಥವಾ ಬೇರೆಯವ್ರ ವಿಡ್ರಾಯಲ್ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ವ್ಯವಹಾರ ಮಾಡಿದರೆ ನಿಮಗೆ ಈ ನಗದು ಹಣ ವಿಡ್ರಾ ಮಾಡಿರುವಂತಹ ಈ ಬಾಧ್ಯತೆ, TDS ಬಾಧ್ಯತೆ ಬರಬಹುದು. ಹಾಗಾಗಿ ಇಲ್ಲಿ ಇನ್ನೊಂದು ಗಮನಿಸಬೇಕು, ಒಂದು ಬ್ಯಾಂಕಿನಿಂದ ಒಂದು ಖಾತೆ ಅಲ್ಲ, ಒಂದು ಬ್ಯಾಂಕಿನ ಎಲ್ಲ ಖಾತೆಗಳಿಂದ
ನಮ್ಮ ಸಹಕಾರಿ ಸಂಸ್ಥೆ ಒಂದು ಬ್ಯಾಂಕಿನ ಒಂದು ಶಾಖೆ ಅಲ್ಲ, ಬೇರೆ ಬೇರೆ ಶಾಖೆಗಳಲ್ಲಿ ಬೇರೆ ಬೇರೆ ಶಾಖೆಗಳಲ್ಲಿ ನಾವು ಅಕೌಂಟ್ ಇಟ್ಕೊಂಡಿದೀವಿ. ಅದರಲ್ಲೂ ಸೇವಿಂಗ್ಸ್ ಅಕೌಂಟ್ ಇಟ್ಕೊಂಡಿದ್ವಿ, ಕರೆಂಟ್ ಅಕೌಂಟ್ ಇಟ್ಕೊಂಡಿದ್ವಿ, ಒಂದು ಲೋನ್ ಅಕೌಂಟ್ ಇತ್ತು. ಈ ಮೂರೂ ಖಾತೆಗಳು ಅಥವಾ ಎಷ್ಟು ಬ್ರಾಂಚ್ ಇದೆಯೋ ಅಷ್ಟು ಬ್ರಾಂಚ್ಗಳದ್ದು ಸೇರಿ ಒಟ್ಟು ಹಿಂಪಡೆತ. ಸೊ ಒಂದು ಶಾಖೆ ಅಥವಾ ಒಂದು ಖಾತೆ ಅಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಒಂದು ದಿನ ವಿಡ್ರಾ ಮಾಡಿದ್ದಲ್ಲ. ಮತ್ತೆ ಏಪ್ರಿಲ್ 1ರಿಂದ ಮಾರ್ಚ್ 31 ಒಳಗಡೆಗೆ ಒಟ್ಟು ನೀವು ಏನ್ ವಿಡ್ರಾ ಮಾಡ್ತೀರಿ, ಸಪೋಸ್ ನೀವು ವಿಡ್ರಾ ಮಾಡ್ತಾ ಇದ್ದೀರಿ 50,000, 1 ಲಕ್ಷ, 5 ಲಕ್ಷ, 3 ಲಕ್ಷ ಹೀಗೆ ವಿಡ್ರಾ ಮಾಡ್ತಾ ಇದ್ದೀರಿ, ಇದು ನಗದು ಹಿಂಪಡೆತಗಳಿಗೆ ಮಾತ್ರ ಅನ್ವಯಿಸುವಂತದ್ದು, ನಗದು ಡೆಪಾಸಿಟ್ ಮಾಡ್ಲಿಕ್ಕೆ ಅನ್ವಯಿಸೋದಿಲ್ಲ. ಆ ನಗದು ಹಿಂಪಡೆತ ಒಂದು ವರ್ಷದಲ್ಲಿ 3 ಕೋಟಿಗಿಂತ ಹೆಚ್ಚಿರಬೇಕು. ಸಪೋಸ್ ನೀವು ನವೆಂಬರ್ 17ರವರೆಗೆ, ಒಂದು ಸುಮ್ಮನೆ ಎಕ್ಸಾಂಪಲ್, ನವೆಂಬರ್ 17ರವರೆಗೆ ಸರಿಸುಮಾರು 2,90,00,000 ವಿಡ್ರಾ ಮಾಡಿದಿರಿ. ಈಗ 15 ಲಕ್ಷ ವಿಡ್ರಾ ಮಾಡ್ತೀರಿ, ಅಲ್ಲಿಗೆ 3,05,00,000 ಆಗತ್ತೆ. ಹಾಗಾದ್ರೆ 3 ಕೋಟಿವರೆಗೆ TDS ಇಲ್ಲ, ಆ 5 ಲಕ್ಷಕ್ಕೆ 2% ಅಂತ TDS ಆಗತ್ತೆ. ಮುಂದೆ ನೀವು 5,000 ರೂಪಾಯಿ ವಿಡ್ರಾ ಮಾಡಿದ್ರೂ ಅದರ ಮೇಲೆ 2% TDS ಆಗತ್ತೆ. ಹಾಗಾಗಿ ಇದು ಒಂದು ಶಾಖೆ ಅಥವಾ ಒಂದು ಖಾತೆ ಅಥವಾ ಒಂದು ದಿನ ಅಥವಾ ಒಂದು ತಿಂಗಳು ಅಲ್ಲ. ಪ್ರತಿ ವರ್ಷ ಏಪ್ರಿಲ್ 1ರಿಂದ ಶುರು ಆಗತ್ತೆ. ಅಷ್ಟರ ನಂತರ ನಿಮ್ದು ಗಮನಿಸ್ತಾ ಇರ್ತದೆ. ಆಮೇಲೆ 1 ಕೋಟಿ ಯಾವಾಗ 3 ಕೋಟಿ ಯಾವಾಗ ದಾಟತ್ತೆ ಆಗ ನಿಮಗೆ ಬಾಧ್ಯತೆ ಬರುತ್ತೆ. ಇಲ್ಲಿ ಗಮನಿಸಬೇಕಾದಂತ ಇನ್ನೊಂದು ಅಂಶ ಏನು ಅಂದ್ರೆ, ಮೂಲದಲ್ಲಿ ತೆರಿಗೆ ಕಡಿತ ಮಾಡಿದ್ರೆ ಅದು ಗೌರ್ಮೆಂಟಿಗೆ ಹೋಯ್ತಾ? ಇಲ್ಲ, ಖಂಡಿತ ನಿಮ್ಮ ಖಾತೆಯಲ್ಲಿ ಇರ್ತದೆ. ನಿಮಗೆ ಆ ತೆರಿಗೆ ಕಡಿತದ ಪ್ರಮಾಣ ಪತ್ರ ಕೊಡ್ತಾರೆ. ಫಾರಂ 16A ಅಂತಿತ್ತು, ಈಗ ಮಾಡಿಫೈ ಆಗಿದೆ. ಆ ಫಾರಂ ಅನ್ನು ಕೊಡ್ತಾರೆ. ಆ ಫಾರಂ ಅನ್ನ ನೀವು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವಾಗ, ಅಂದ್ರೆ ಸಹಕಾರ ಸಂಘದ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವಾಗ ನಿಮ್ಮ TDS ಖಾತೆಗೆ ಜಮಾ ಆಗಿರ್ತದೆ. ಅದನ್ನ ನೀವು ಟ್ಯಾಕ್ಸ್ ಪೇಮೆಂಟ್ ಇದ್ರೆ ಅದಕ್ಕೆ ಅಡ್ಜಸ್ಟ್ ಮಾಡಬಹುದು ಅಥವಾ ರಿಫಂಡ್ ಕ್ಲೈಮ್ ಮಾಡಬಹುದು. ಹಾಗಾದ್ರೆ ನಾವು ಇದನ್ನ ಇದು ಮಾಡ್ಲಿಕ್ಕೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗತ್ತೆ, ಈ ಕ್ಲೈಮ್ ಮಾಡ್ಲಿಕ್ಕೆ ನಮ್ಮಲ್ಲಿ ಏನೇನ್ ಡಾಕ್ಯುಮೆಂಟೇಶನ್ ಬೇಕಾಗತ್ತೆ? ಒಂದು, ನೀವು ಕೋಆಪರೇಟಿವ್ ಸೊಸೈಟಿ ಅನ್ನೋದಕ್ಕೆ ಒಂದು ಪ್ರೂಫ್ ಆಫ್ ರಿಜಿಸ್ಟ್ರೇಷನ್ ಬೇಕಾಗತ್ತೆ. ಕೋಆಪರೇಟಿವ್ ಸೊಸೈಟಿ ಯಾವುದೇ ಆಕ್ಟ್, ನಮ್ಮ ಕರ್ನಾಟಕದಲ್ಲಾದ್ರೆ ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಇದೆ, ಅಥವಾ ನಮ್ಮ ಹಳೆ 1961ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಇದೆ, ಅಥವಾ ಬಹುರಾಜ್ಯ ಸಹಕಾರಿ ಕಾಯ್ದೆ ಇದೆ. ಯಾವುದರಲ್ಲೇ ರಿಜಿಸ್ಟ್ರೇಷನ್ ಆಗಿರ್ಲಿ, ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕಾಪಿ ಬೇಕಾಗತ್ತೆ. ಮತ್ತೆ ನಿಮ್ಮ ಸೊಸೈಟಿಯ ಪಾನ್ ನಂಬರ್ ಬೇಕಾಗತ್ತೆ. ಹಾಗೇನೆ 2026ರ ಒಳಗಿನದಾಗಿದ್ರೆ ಸಂಬಂಧಪಟ್ಟಿದ್ರೆ 3 ವರ್ಷ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ದೀರಿ ಅನ್ನೋದಕ್ಕೆ ಪ್ರೂಫ್ ಬೇಕಾಗತ್ತೆ. ಆಮೇಲೆ ಒಂದು ಸೆಲ್ಫ್ ಡಿಕ್ಲರೇಷನ್ ಬೇಕಾಗತ್ತೆ. ನಾವು ಕೋಆಪರೇಟಿವ್ ಸೊಸೈಟಿ, ಹಾಗಾಗಿ ನಮಗೆ 3 ಕೋಟಿ ರೂಪಾಯಿವರೆಗೆ ಡಿಡಕ್ಷನ್ಸ್ ಅನ್ವಯಿಸೋದಿಲ್ಲ. 3 ಕೋಟಿಯ ನಂತರದಕ್ಕೆ ಡಿಡಕ್ಷನ್, ಅದು 2% ಅನ್ನೋದನ್ನ ನೀವು ಪ್ರೂವ್ ಮಾಡಬೇಕಾಗತ್ತೆ. ಅದನ್ನ ಕೋಆಪರೇಟಿವ್ ಸೊಸೈಟಿ, ನಿಮ್ಮ ಪಾನ್ ಕೂಡ ಕೋಆಪರೇಟಿವ್ ಸೊಸೈಟಿ ಅನ್ನೋ ಹಿನ್ನೆಲೆಯಲ್ಲಿ ಅದೇ ಸ್ಟೇಟಸ್ ನಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು. ಆಗ ನಿಮಗೆ ಇದು ನಿಮ್ಮ ಕ್ಲೈಮ್ ಮಾಡಲಿಕ್ಕೆ, ಮತ್ತು ಅವರು ಕೂಡ 3 ಕೋಟಿವರೆಗೆ ಎಕ್ಸಂಪ್ಷನ್ ಕೊಡ್ಲಿಕ್ಕೆ. ಇಲ್ಲದವ್ರು 1 ಕೋಟಿಯಿಂದ ಶುರು ಆಗ್ಬಿಡುತ್ತೆ. ನೀವು ಕೋಆಪರೇಟಿವ್ ಸೊಸೈಟಿ ಅನ್ನೋದನ್ನ ಪ್ರೂವ್ ಮಾಡದೆ ಹೋದ್ರೆ ನಿಮಗೆ 1 ಕೋಟಿಯಿಂದನೇ ಅವರು ಬೇರೆ ಎಲ್ಲರಿಗೂ ಅಪ್ಲೈ ಮಾಡ್ದಂಗೆ ನಿಮಗೂ ಅಪ್ಲೈ ಮಾಡ್ಬೋದು. ಅದಕ್ಕೋಸ್ಕರ ನಿಮ್ಮ ಬ್ಯಾಂಕಿನವರಿಗೆ ನೀವು ಒಂದು ಪ್ರೂಫ್ ಅನ್ನ ಕೊಟ್ಟು ಒಂದು ರಿಕ್ವೆಸ್ಟ್ ಲೆಟರ್ ಕೊಡಿ, ನಾವು ಕೋಆಪರೇಟಿವ್ ಸೊಸೈಟಿ, ನಮಗೆ 393 ನಲ್ಲಿ ಸೆಕ್ಷನ್ 3 ನಲ್ಲಿ ಅಥವಾ 194N ನಲ್ಲಿ ಹಳೆಯದಾದ್ರೆ ಅದು ಎರಡನ್ನೂ ಕೋಟ್ ಮಾಡ್ಬೋದು ಬೇಕಾದ್ರೆ. ಅದರಲ್ಲಿ ನಮಗೆ ಈ ರೀತಿ ಪಾರ್ಷಿಯಲ್ ಎಕ್ಸಂಪ್ಷನ್ ಇದೆ, ಎನ್ಹ್ಯಾನ್ಸ್ಡ್ ಲಿಮಿಟ್ ಇದೆ. ಅದಕ್ಕೋಸ್ಕರ ನಮ್ಮದು 3 ಕೋಟಿ ಆಗುವವರೆಗೆ ತೆರಿಗೆ ಕಡಿತ ಮಾಡಬೇಡಿ ಅಂತೇಳಿ ಪ್ರತಿ ವರ್ಷ ಏಪ್ರಿಲ್ ಒಳಗಡೆಗೆ ನೀವು ಒಂದು ಲೆಟರ್ ಕೊಟ್ಟು ಅವ್ರ ಹತ್ರ ಅಕ್ನಾಯ್ಮೆಂಟ್ ತಗೊಳ್ಳಿ. ಇಲ್ಲೋದ್ರೆ 1 ಕೋಟಿ ಆದ ತಕ್ಷಣ ಅವರ ಸಿಸ್ಟಮ್ ನಲ್ಲಿ ಅದಕ್ಕೆ ಆ ರೀತಿ ಎನೇಬಲ್ ಮಾಡ್ಕೊಂಡಿಲ್ಲ ಅಂದ್ರೆ 1 ಕೋಟಿ ಆದ ಕೂಡಲೇನೆ ಟ್ಯಾಕ್ಸ್ಗಳು ಡಿಡಕ್ಷನ್ ಶುರು ಮಾಡ್ಬಿಡ್ಬೋದು. ಸೊ ಇದಾಗಿತ್ತು ಸ್ನೇಹಿತರೆ ಹಳೆಯ ಕಾಯ್ದೆ 194N ಅಥವಾ ಹೊಸ ಕಾಯ್ದೆ 393 ಸಬ್ಸೆಕ್ಷನ್ 3 ನಲ್ಲಿ ಸಹಕಾರಿ ಸಂಘಗಳಿಗೆ ಅನ್ವಯಿಸುವಂತೆ ನಗದು ಹಿಂಪಡೆತದ ಮೇಲಿರುವಂತಹ TDS ಪ್ರಾವಿಷನ್, ಅಂದ್ರೆ ಮೂಲದಲ್ಲಿ ತೆರಿಗೆ ಕಡಿತ ಮಾಡುವಂತಹ ಪ್ರಾವಧಾನದ ಬಗ್ಗೆ ಒಂದಿಷ್ಟು ವಿವರಣೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಾನು ನಿಮ್ಮ ಮಧ್ಯೆ ಬರ್ತೇನೆ. ಅಲ್ಲಿವರೆಗೂ ವಿಶ್ವಾಸ ಇರಲಿ. ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸ್ತಾ ಜೈ ಸಹಕಾರ, ವಂದನೆಗಳು.